ತಮಿಳುನಾಡಲ್ಲಿ ವಿಜಯ್ ತ್ರಿವಿಕ್ರಮ ವಿಜಯ ಸಿದ್ದು ಖುಷ. ಸಿದ್ದರಾಮಯ್ಯನವ್ರನ್ನ ಖುಷಿ ಆಗ್ಬಿಟ್ರು. ಇರಲಿ, ಸಿ ಎಂ ಸಿದ್ದರಾಮಯ್ಯನವರು ಅವ್ರ ದೊಡ್ಡ ಗುಣ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು, ಹಾಗಾಗಿ ವಿಜಯ್ ಪರವಾಗಿ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಘನತವಿತ್ತ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ಭಾಳ ಖುಷಿಯಾಗಿದ್ದಾರೆ ಸಿದ್ದರಾಮಯ್ಯನವರು. DMK ಸೋದಾಗ್ಬಿಡ್ತಲ್ಲ ಯಜಮಾನ್ರೆ. ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವೆಸ್ಟ್ ಬೆಂಗಾಲ್ನಲ್ಲಿ ನಮ್ದೇನು ಇರಲಿಲ್ಲ. ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿದ್ದೀವಿ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭಾ ಇದ್ದೀವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸುಮ್ಮನೆ ಹಾಕೋದು ನೀವು ಖುಷು ಕಶು ದಿಲ್ ಖುಷು ದಿಲ್ ಪಸಂದು ಅಂತ. ಹಂಗೇನು ಕಾಣಲಿಲ್ಲ. ಆಮೇಲೆ ಬೇಜಾರೇನು ಮಾಡ್ಕೊಂಡಂಗೂ ಕಾಣಲಿಲ್ಲ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಸಹಜವಾಗಿ ಹೇಳಿದ್ರು ಅಷ್ಟೇ, ಅಭಿನಂದನೆಗಳು ಅಂತ ಹೇಳ್ಬಿಟ್ಟು ಹೋದ್ರೆ ಅಷ್ಟೆ. ಸುಮ್ಮನೆ ಏನಕ್ಕೆ ಹಾಕೋದು? ಫುಲ್ ಖುಷು, ಫುಲ್ ಬೇಜಾರು, ಫುಲ್ ಸುಸ್ತು, ಏನು ಅದೇನು ನನಗೇನು ಕಾಣಿಸಿಲ್ಲಪ್ಪ. ಸಹಜವಾಗಿ ಒಂದು ಪೊಲಿಟಿಕಲ್ ಲೀಡರಾಗಿ ಒಬ್ಬ ಸ್ಟೇಟ್ಸ್ಮನ್ ಸಿದ್ದರಾಮಯ್ಯನವರು ಇಸ್ ಎ ವೆರಿ ಮ್ಯಾಸಿವ್ ಮ್ಯಾಂಡೇಟ್ ಪಡ್ಕೊಂಡಿರೋಂಥ ಒನ್ ಆಫ್ ದಿ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಮುಖ್ಯಮಂತ್ರಿಗಳು. ಅವರು ಆಯ್ತಪ್ಪ ಅಭಿನಂದನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಮಸಾಲೆ, ಕೋಳಿ ಮಸಾಲೆ, ಗರಂ ಮಸಾಲೆ, ಚಾಟ್ ಮಸಾಲೆ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಸೇರಿಸೋದು ಅದೆಲ್ಲ ಏನು ಬೇಡ್ರಿ, ಗೊತ್ತಾಯ್ತಾ? ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲ ಕೊಡ್ರೆ ಅಷ್ಟೇ.